ಎಲ್ಲರಿಗೂ ಅಹಲ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ವ್ಲಾಗ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಜೊತೆಗೆ ಒಂದು ಒಳ್ಳೆ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಫೇವ್ರೇಟ್ ಆಗಿರುವಂತಹ ಕಜ್ಜಾಯನ ನಿಮ್ಮ ಹತ್ರ ಹೇಗೆ ಮಾಡೋದು ಅಂತ ಶೇರ್ ಮಾಡ್ತಾ ಇದ್ದೀನಿ ಆಯಿತಾ. ಅದು ಅಲ್ಲದಂತೆ ಇದು ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಈ ಹಿಂದೆ ಎಲ್ಲ ನಮ್ಮ ಅತ್ತೆ ಅಥವಾ ಅಮ್ಮ ಮಾಡಿರೋದನ್ನ ನೋಡ್ಕೊಂಡಿದ್ದೆ, ಆದರೆ ಇದೇ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು. ಅದು ಬೇಕು ಅಂತ ಕಜ್ಜಾಯಕ್ಕೋಸ್ಕರನೇ ಅಂತ ಏನು ಮಾಡಿರಲಿಲ್ಲ, ದೋಸೆಗೆ ಅಂತ ಅಕ್ಕಿ ನೆನೆಸಿದ್ದೆ, ಆದರೆ ಉದ್ದಿನ ಬೇಳೆ ಇರಲಿಲ್ಲ ಅಂತ ಹೇಳಿ ಕಜ್ಜಾಯ ಮಾಡೋಣ ಅಂತ ಅಂದ್ಕೊಂಡು ಇದನ್ನು ಮಾಡ್ತಾ ಇದ್ದೀನಿ. ಅಕ್ಕಿನ ನಾನಿಲ್ಲಿ 3 ದಿನಗಳ ಕಾಲ ನೀರನ್ನು ಬದಲಾಯಿಸಿ ನೆನೆಯೋದಕ್ಕೆ ಇಟ್ಕೊಂಡಿದ್ದೀನಿ. ಅಂದರೆ ದಿನಕ್ಕೆ 3 ಸತಿ ನೀರನ್ನು ಚೇಂಜ್ ಮಾಡಿ ಇದನ್ನು 3 ದಿನ ನಾನು ನೆನೆಸಿದ್ದೀನಿ ಆಯಿತಾ. ಅಕ್ಕಿ ಎಷ್ಟು ಚೆನ್ನಾಗಿ ನೆನೆಯುತ್ತಲ್ಲ ಅಷ್ಟು ಚೆನ್ನಾಗಿ ನಮಗೆ ಕಜ್ಜಾಯ ಬರುತ್ತೆ. ಇದು ಸೊಸೈಟಿ ಅಕ್ಕಿ. ಪಾಪು ಸುಮ್ಮನಿರು ಪಬ್ಬು, ಸಾರಿ ನನ್ನ ಮಗ ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ. ಅಕ್ಕಿಯಲ್ಲಿ ಒಂದು ಚೂರು ಕೂಡ ನೀರಿರಬಾರ್ದು, ಹಾಗಾಗಿ ಅದನ್ನ ಒಂದು ನೀರೆಲ್ಲ ಹೋಗ್ಬಿಡ್ಲಿ ಅಂತೇಳಿ ಸೋರಕ್ಕೆ ಇಟ್ಟಿದ್ದೀನಿ ಆಯ್ತಾ. ನೀರು ಅಕ್ಕಿ ತೇವಾಂಶ ಇರಬೇಕು ಅಕ್ಕಿನಲ್ಲಿ, ಆದ್ರೆ ಒದ್ದೆ ಆಗಿರಬಾರ್ದು. ಹಾಗಾಗಿ ನೀಟಾಗಿ ಅದನ್ನ ಹರಡಿ ಅದರಲ್ಲಿರುವಂತಹ ನೀರಿನ ಅಂಶನೆಲ್ಲ ಹೋಗ್ಲಾಡಿಸ್ಬೇಕಾಗುತ್ತೆ. ಸುಮ್ಮನಿರ್ಲೆ ನೋಡಿ ಎಷ್ಟು ನೀರಿದೆ ಅಲ್ವಾ, ಆ ನೀರೆಲ್ಲ ನೀಟಾಗಿ ಶೋಧಿಸ್ಕೋಬೇಕು. ಈಗ ಇಲ್ಲಿ ಅಕ್ಕಿ ಬಂದು ನಾನು 2 ಗ್ಲಾಸ್ ಅಷ್ಟು ಅಕ್ಕಿ ಇದೆ ಇದರಲ್ಲಿ, ಹಾಗಾಗಿ 3 ಅಚ್ಚು ಬೆಲ್ಲ ತೊಗೊಂಡಿದ್ದೀನಿ. 1.5 ಅಚ್ಚು ಅನ್ನೋ ಒಂದು ಅಂದಾಜ್ ಮೇಲೆ ನಾನಿಲ್ಲಿ 3 ಅಚ್ಚು ಬೆಲ್ಲ ಇಟ್ಕೊಂಡಿದ್ದೀನಿ. ಈ ಕಜ್ಜಾಯ ಅನ್ನೋದು ಏನು ಗೊತ್ತಾ, ನಾವು ತಗೊಳ್ಳುವಂಥ ಪಾಕ ಇದೆಯಲ್ಲ ಅದು ಪರ್ಫೆಕ್ಟಾಗಿ ಬಂದರೆ ಕಜ್ಜಾಯ ಸೂಪರ್ ಆಗಿರುತ್ತೆ. ಇಲ್ಲ ಅಂತ ಅಂದರೆ ಗೋವಿಂದ ಆಗೋಗ್ಬಿಡುತ್ತೆ. ಈ ಹಿಂದೆ ಮಾರ್ಲಮಿಗೆ ಲಾಸ್ಟ್ ಇಯರು ಇದೇ ರೀತಿ ಮನೇಲಿ ಕಜ್ಜಾಯ ಮಾಡಿದ್ರು. ಅಷ್ಟು ವರ್ಷದಿಂದ ಮಾಡ್ಕೊಂಡು ಬಂದಿದ್ರು. ಲಾಸ್ಟ್ ಇಯರ್ ಡಮ್ ಅನ್ಸಿದ್ರು ಮನೇಲಿ. ಹಾಗಾಗಿ ಈ ಸತಿ ನಾನೇ ಟ್ರೈ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಸೋಂಪು ಮತ್ತೆ ಒಂದು 4ರಿಂದ 5 ಏಲಕ್ಕಿ ಕಾಯಿನ ಇಟ್ಕೊಂಡಿದ್ದೀನಿ. ಸೋಂಪು ಹಾಕೋದ್ರಿಂದ ಒಂದು ಒಳ್ಳೆ ಘಮ ಇರುತ್ತೆ, ಹಾಗೆ ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ನೀವು ಕೊಬ್ಬರಿ ತುರಿ ಕೂಡ ಇದರಲ್ಲಿ ಬಳಸ್ಕೋಬಹುದು. ಇಷ್ಟೊತ್ತು ಮಗ ಡಿಸ್ಟರ್ಬ್ ಮಾಡ್ತಾ ಇದ್ದ, ಅವ್ನು ಮಲ್ಕೊಂಡಾಯ್ತು, ಮತ್ತೆ ವಾಯ್ಸ್ ಓವರ್ ಕೊಡೋಕ್ಕೆ ಅಂತ ಬಂದಿದ್ದೀನಿ. ಸಾರಿ, ಇಷ್ಟೊತ್ತು ತನಕ ಅವ್ನ ವಾಯ್ಸ್ ಕೂಡ ಕೇಳಿಸ್ತಾ ಇತ್ತು ನಿಮಗೆ. ಈಗ ಅಕ್ಕಿನೆಲ್ಲ ನಾನು ಎಷ್ಟು ಚೆನ್ನಾಗಿ ನೀಟಾಗಿ ಒರೆಸಿ ಅದನ್ನು ಇಟ್ಕೊಂಡಿದ್ದೀನಿ ಅಂತ ಅಂದರೆ, ಅಕ್ಕಿನ ನಾವು ಮುಟ್ಟಿದಾಗ ಅದು ತಣ್ಣಗಿರಬೇಕು, ಆದರೆ ಅಕ್ಕಿನಲ್ಲಿ ನೀರಿರಬಾರ್ದು. ಆ ರೀತಿ ನಾವು ಅಕ್ಕಿನ ನೀಟಾಗಿ ಒರೆಸಿ ಇಟ್ಕೋಬೇಕಾಗತ್ತೆ. ಇಲ್ಲ ಅಂತ ಅಂದರೆ ನೀವು ಸ್ವಲ್ಪ ಹೊತ್ತಿಗೆ ಮುಂಚೆ ಈ ರೀತಿ ಕಾಟನ್ ಬಟ್ಟೆ ಮೇಲೆ ನೀಟಾಗಿ ಅಕ್ಕಿನ ಹರಡಿ ಅದು ಬಟ್ಟೆ ನೀರೆಲ್ಲ ಅಬ್ಸರ್ವ್ ಮಾಡ್ಕೊಂಡಾದ್ಮೇಲೆ ನಾವು ಅಕ್ಕಿನ ಪುಡಿ ಮಾಡ್ಕೋಬಹುದು. ಈ ಹಿಂದೆ ಎಲ್ಲ ನಮ್ಮ ಮನೇಲಿ ಹೇಗೆ ಮಾಡ್ತಿದ್ರು ಅಂದರೆ, ಒಳಕಲ್ಗೆ ಅಕ್ಕಿನ ಹಾಕಿ ಇದು ಒನಕೆನಲ್ಲಿ ಕುಟ್ಟಿ ಅಕ್ಕಿ ಪುಡಿ ಮಾಡ್ಕೊಳ್ತಾ ಇದ್ರು. ಈಗ ಮಿಲ್ಗೆ ತೊಗೊಂಡೋಗಿ ಅಕ್ಕಿನ ಮಿಲ್ ಮಾಡಿಸ್ಕೊಂಡು ಬರ್ತಾರೆ. ಆದರೆ ನಾನಿಲ್ಲಿ 2 ಗ್ಲಾಸ್ ಅಕ್ಕಿ ಹಾಕ್ಕೊಂಡಿರೋದ್ರಿಂದ ಮಿಕ್ಸಿನಲ್ಲೇ ಜಾರ್ಗೆ ಹಾಕಿ ಪುಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಪುಡಿ ಮಾಡ್ಕೊಂಡಾದ್ಮೇಲೆ ಈ ಜರಡಿ ಇಟ್ಕೋಬೇಕಾಗತ್ತೆ. ಈ ಅಕ್ಕಿ ಹಿಟ್ಟು ಹೇಗಿರಬೇಕು ಅಂತ ಅಂದರೆ ತುಂಬ ನೈಸಾಗೂ ಇರಬಾರ್ದು, ಅಂದರೆ ನಾವು ರೊಟ್ಟಿಗೆಲ್ಲ ಮಾಡ್ಕೊತೀವಲ್ವ ಅಷ್ಟು ನೈಸಾಗಿರಬಾರ್ದು, ಹಾಗೆ ತುಂಬ ತರ್ತರಿಯಾಗೂ ಇರಬಾರ್ದು. ಈ ರವೆಗಿಂತ ಸ್ವಲ್ಪ ಸಣ್ಣ ಇದರಲ್ಲಿ ನಾವು ಅದನ್ನ ಪುಡಿ ಮಾಡ್ಕೋಬೇಕು. ಈಗ ತುಂಬ ದಪ್ಪ ಇರುವಂತಹ ಅಕ್ಕಿನೆಲ್ಲ ನಾನು ಮತ್ತೆ ಪುಡಿ ಮಾಡ್ಕೊಳ್ತೀನಿ. ಈಗ ನಾವೇನು ಜರಡಿ ಇಟ್ಕೊಂಡಿದ್ವಲ್ವ ಅದನ್ನು ನೀಟಾಗಿ ಈ ರೀತಿ ಪ್ರೆಸ್ ಮಾಡಿ ಇಟ್ಕೋಬೇಕು. ಯಾಕೆ ಅಂತ ಅಂದರೆ, ಅಕ್ಕಿ ಹಿಟ್ಟಲ್ಲಿರುವಂತಹ ತೇವಾಂಶ ಒಣಗಬಾರ್ದು, ಅದು ಹಾಗೆ ತ್ಯಾವ ಆಗಿರಬೇಕು. ಹಾಗಾಗಿ ಅದನ್ನ ನೀಟಾಗಿ ಪ್ರೆಸ್ ಮಾಡಿ ಇಟ್ಕೊಳ್ಳೋಣ. ನಾನು ಇದನ್ನು 3 ಬ್ಯಾಚಲ್ಲಿ ಪುಡಿ ಮಾಡ್ಕೊಂಡಿದ್ದೀನಿ. ಈಗ 2ನೇ ಬ್ಯಾಚ್ ಕೂಡ ಹೀಗೆ ಪುಡಿ ಮಾಡಿ ಜರಡಿ ಇಟ್ಕೊಳ್ತಾ ಇದ್ದೀನಿ. ಈ ಕಜ್ಜಾಯ ಅನ್ನೋದೇನು ಗೊತ್ತಾ, ನಾವು ಪರ್ಫೆಕ್ಟಾಗಿ ಅದು ಬೆಲ್ಲದ ಪಾಕ ತೊಗೊಂಡ್ಬಿಟ್ರೆ ಕಜ್ಜಾಯ ತುಂಬ ಈಸಿಯಾಗಿ ಬರುತ್ತೆ. ಒಂದು ಸತಿ ಪಾಕ ಹಾಳಾಯಿತು ಅಂತ ಅಂದರೆ ಕಜ್ಜಾಯಕ್ಕೆ ನಾವು ಹಾಕಿರುವಂಥ ಇಂಗ್ರೀಡಿಯೆಂಟ್ಸು ವೇಸ್ಟ್ ಆಗುತ್ತೆ, ಜೊತೆಗೆ ನಮ್ಮ ಮೂಡ್ ಕೂಡ ಹಾಳಾಗುತ್ತೆ. ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಹೀಗಾಯ್ತಲ್ಲಪ್ಪ ಅಂತ. ಹಾಗಾಗಿ ಪ್ರತಿಯೊಂದನ್ನು ಕರೆಕ್ಟಾಗಿ ಅಳತೆ ಪ್ರಕಾರ ಹಾಕ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ 2ನೇ ಸತಿ ಪುಡಿ ಮಾಡ್ಕೊಂಡಿರುವಂತಹ ಅಕ್ಕಿನೂ ಕೂಡ ಜರಡಿ ಹಿಡಿದು ನಾನು ಈ ರೀತಿ ಪ್ರೆಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ.
ಈಗ ಈ ಹಿಂದೆ ನಾನು ಪುಡಿ ಮಾಡಿಕೊಂಡಾಗ ನನಗೇನು ರವೆ ಥರ ಸಿಕ್ಕಿತ್ತಲ್ಲ ಅಕ್ಕಿ, ಅದನ್ನು ಮತ್ತೆ ನಾನು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಆದರೆ ಈ ಸಲ ಪುಡಿ ಮಾಡ್ಕೊಳ್ಳುವಾಗ ಅದ್ರ ಜೊತೆಗೆ ನಾನು ಏಲಕ್ಕಿ ಕಾಯಿ ಮತ್ತು ಸೋಂಪು ಕೂಡ ಯೂಸ್ ಮಾಡ್ಕೊಂಡು ಪುಡಿ ಮಾಡ್ತಾ ಇದ್ದೀನಿ ಆಯಿತಾ. ನೀವು ಈ ಟೈಮಲ್ಲಿ ಕೊಬ್ಬರಿ ತುರಿ ಕೂಡ ಹಾಕ್ಕೊಂಡು ಪುಡಿ ಮಾಡ್ಕೋಬಹುದು. ಅದು ಕೊಬ್ಬರಿ ಹಾಕೋದ್ರಿಂದ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ನನ್ನ ಮನೇಲಿ ಕೊಬ್ಬರಿ ಖಾಲಿ ಆಗಿರೋದ್ರಿಂದ ಸೋಂಪು ಮತ್ತು ಏಲಕ್ಕಿ ಕಾಯಿನ ಹಾಕಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಸೋಂಪು ಹಾಕೋದ್ರಿಂದ ಒಂದೊಳ್ಳೆ ಘಮ ಇರುತ್ತೆ, ಹಾಗೆ ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ನಾವು ಮನೇಲಿ ಸೋಂಪು ಹಾಕ್ತಾ ಇರಲಿಲ್ಲ. ನನಗೆ ಸೋಂಪು ಮತ್ತು ಕೊಬ್ಬರಿ ಹಾಕೋದನ್ನು ಹೇಳ್ಕೊಟ್ಟಿದ್ದು ನನ್ನ ಅಕ್ಕ. ಅವ್ರ ಮನೇಲಿ ಈ ರೀತಿ ಮಾಡ್ತಾರೆ, ಹಾಗಾಗಿ ನನಗೂ ಕೂಡ ಟ್ರೈ ಮಾಡು ಅಂತ ಹೇಳಿದ್ಲು. ಹಾಗಾಗಿ ಈ ಸತಿ ನಾನು ಸೋಂಪನ್ನ ಬಳಸ್ಕೊಂಡಿದ್ದೀನಿ. ಸೊ ಈಗ ಪುಡಿ ಮಾಡ್ಕೊಂಡಿರೋದು ಕೂಡ ನೀಟಾಗಿ ಜರಡಿ ಇಟ್ಕೊಳ್ತಾ ಇದ್ದೀನಿ. ಜರಡಿ ಇಟ್ಕೊಂಡು ಇನ್ನು ಮಿಕ್ಕಿದ್ದನ್ನು ನಾನು ಹಾಗೆ ಇಟ್ಬಿಡ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಇತ್ತದು ಮತ್ತೆ ಯಾರು ಪುಡಿ ಮಾಡ್ತಾರೆ ಅಂತ ಹೇಳಿಬಿಟ್ಟು ಇಷ್ಟರಲ್ಲೇ ಮಾಡೋಣ ಅಂತ ಅದನ್ನು ನೀಟಾಗಿ ಪ್ರೆಸ್ ಮಾಡಿ ಅದು ತೇವಾಂಶ ಹಾರದೇ ಇರೋ ರೀತಿ ಅದನ್ನು ಈ ರೀತಿ ಮಾಡಿ ಇಡ್ತಾ ಇದ್ದೀನಿ. ನೀವು ಕೂಡ ನೆಕ್ಸ್ಟ್ ಟೈಮ್ ಮಾಡುವಾಗ ಈ ಒಂದು ಟಿಪ್ನ ಫಾಲೋ ಮಾಡಿ ಆಯಿತಾ. ಈಗ ನಾನು ಒಂದು ಪಾತ್ರೆಗೆ ಬೆಲ್ಲನ ತೊಗೊಳ್ತಾ ಇದ್ದೀನಿ. ಬೆಲ್ಲನ ಪುಡಿ ಮಾಡಾರು ಹಾಕೋಬಹುದು ಅಥವಾ ಈ ರೀತಿ ಮುರಿದ್ಬಿಟ್ಟು ಕೂಡ ಹಾಕೋಬಹುದು. ಆ ಪಾತ್ರೆಗೆ ನೋಡಿ ಈ ಥರ ಸಣ್ಣ ಲೋಟದಲ್ಲಿ ಒಂದೇ ಒಂದು ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಟೈಮಲ್ಲಿ ನೀವು ನೀರು ಜಾಸ್ತಿ ಹಾಕೋಬಾರ್ದು. ನೀರು ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ನಿಮಗೆ ಪಾಕ ಸರಿಯಾಗಿ ಬರೋದಿಲ್ಲ. ಒಂದು ಸತಿ ಬೆಲ್ಲ ಎಲ್ಲ ನೀಟಾಗಿ ಕರಗಿದೆ ಅನ್ನುವಾಗ ನಾವು ಅದನ್ನು ಶೋಧಿಸ್ಕೋಬೇಕಾಗತ್ತೆ. ನಾನು ಇದೇ ಕುಕ್ಕರ್ ಪಾತ್ರೆಯಲ್ಲೇ ಇದು ಕಜ್ಜಾಯದ ಹಿಟ್ಟು ಮಾಡ್ಕೊಳ್ಳೋಣ ಅಂಥೇಳಿ ದಪ್ಪ ತಳ ಇದೆ ಅಂತ ಇಟ್ಟೆ. ಆಮೇಲೆ ಪಾಕ ನೋಡಿದ್ರೆ ಬೆಲ್ಲದ್ದು ಸ್ವಲ್ಪ ಇತ್ತಲ್ವಾ, ಅಷ್ಟು ದೊಡ್ಡ ಪಾತ್ರೆ ಏನಕ್ಕೆ ಅಂತೇಳಿ ಬೇರೆ ಒಂದು ತಪ್ಪಲೆ ಆದರೆ ಅದು ಹಿಟ್ಟು ಹಾಕಿ ನೀಟಾಗಿ ಹೊಂದಿಸ್ಕೊಳ್ಳೋಕೆ ಸರಿ ಹೋಗುತ್ತೆ ಅಂಥೇಳಿ ಈ ರೀತಿ ಪಾತ್ರೆ ತೊಗೊಂಡಿದ್ದೀನಿ. ಈಗ ಶೋಧಿಸ್ಕೊಂಡಿರುವಂತಹ ಬೆಲ್ಲದ ಪಾಕನ ಹಾಕ್ಕೊಂಡು ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ. ಇದು ನೋಡಿ ಕರೆಕ್ಟಾಗಿ ನನಗೆ ಒಂದು 5ರಿಂದ 6 ನಿಮಿಷದೊಳಗಡೆ ನನಗೆ ಪಾಕ ಬಂತು. ತುಂಬ ನೀರು ಹಾಕ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ. ಈಗ ಒಂದು ಬಟ್ಲಲ್ಲಿ ನಾನು ನೀರು ಇಟ್ಕೊಂಡಿದ್ದೀನಿ. ಇದನ್ನು ಪಾಕಕ್ಕೆ ಹಾಕೋಕ್ಕಲ್ಲ, ಕರೆಕ್ಟಾಗಿ ಜೋಪಾನವಾಗಿ ನೋಡ್ಕೊಳ್ಳಿ. ಈಗ ನೀರು ಇಟ್ಕೊಳ್ಳೋದು ಏನಕ್ಕೆ ಅಂತಂದರೆ ಪಾಕ ರೆಡಿಯಾಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋದಕ್ಕೆ ಒಂದು ಬಟ್ಲಲ್ಲಿ ತಣ್ಣೀರನ್ನ ಇಟ್ಕೊಂಡಿದ್ದೀನಿ ಆಯಿತಾ. ಈಗ ಒಂದು 3ರಿಂದ 4 ನಿಮಿಷ ಆಗಿದೆ. ಚೆನ್ನಾಗಿ ತಿರುಗ್ತಾ ಇದ್ದೀನಿ. ಬೆಲ್ಲ ಎಲ್ಲ ಚೆನ್ನಾಗಿ ಕುದಿತಾ ಬರ್ತಾ ಇದೆ. ಈಗ ಇದನ್ನು ನಾನು ಆ ಬಟ್ಲಲ್ಲಿ ಏನು ನೀರು ಇಟ್ಕೊಂಡಿದ್ನಲ್ಲ ಅದರೊಳಗಡೆ ಹಾಕ್ತಾ ಇದ್ದೀನಿ. ತುಂಬ ಎಲ್ಲ ಒಂದು ಡ್ರಾಪ್ ಹಾಕಿದ್ರೆ ಸಾಕಾಗುತ್ತೆ. ನಮಗೆ ಪಾಕ ಕರೆಕ್ಟಾಗಿ ಬಂದಿದೆಯಾ ಇಲ್ವಾ ಅಂತ ಗೊತ್ತಾಗೋದು ಈ ಟೈಮಲ್ಲಿ. ನೋಡಿ ಇನ್ನೂ ಪಾಕ ಬಂದಿಲ್ಲ ಇದು, ಸರಿನಾ. ನೀರೊಳಗಡೆ ಹಾಕಿದ ತಕ್ಷಣ ಪಾಕ ಗಟ್ಟಿಯಾಗಿ ಗೋಲಿ ಥರ ಆಗಬೇಕು, ಆ ರೀತಿ ಆದರೆ ಪಾಕ ರೆಡಿಯಾಗಿದೆ ಅಂತ. ಸೊ ಈಗ ಮತ್ತೆ ಒಂದು 3-4 ನಿಮಿಷ ಆದಮೇಲೆ ಮತ್ತೊಂದು ಸತಿ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಪಾಕ ಗಟ್ಟಿಯಾಗಿದೆ, ಜೊತೆಗೇ ತಣ್ಣೀರೊಳಗಡೆ ಹಾಕಿದ ತಕ್ಷಣ ನನಗೆ ಅದು ಗೋಲಿ ರೀತಿ ನನ್ನ ಕೈಗೆ ಅದು ಬರ್ತಾ ಇದೆ. ಈ ರೀತಿ ಆಗಿದೆ ಅಂದ ತಕ್ಷಣ ನಾವು ಇದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕೋಬೇಕು. ಇದಕ್ಕಿಂತ ಜಾಸ್ತಿ ನಾವು ಇದನ್ನು ಕುದಿಸ್ಕೊಂಡ್ಬಿಟ್ರೂ ಕಜ್ಜಾಯ ಏನಿದೆ ಅದು ಗಟ್ಟಿಯಾಗೋಗ್ಬಿಡುತ್ತೆ, ನಮ್ಗೆ ಅಷ್ಟು ಚೆನ್ನಾಗಿರೋದಿಲ್ಲ ತಿನ್ನೋದಕ್ಕೆ. ಹಾಗಾಗಿ ನೋಡಿ ನಾನು ನಿಮಗೆ ಮತ್ತೆ ಇನ್ನೊಂದು ಸತಿ ತೋರಿಸ್ತಾ ಇದ್ದೀನಿ. ನೀರಿಗೆ ಹಾಕಿದ ತಕ್ಷಣ ಅದು ಒಳ್ಳೆ ಗೋಲಿ ಥರ ಗುಂಡಗಾಗ್ಬಿಡುತ್ತೆ. ಅದನ್ನ ನಾವು ಕೈಯಲ್ಲಿ ಈಸಿಯಾಗಿ ತೊಗೋಬೋದು. ಅಂದರೆ ಲೈಕ್ ಪೆಪ್ಪರ್ಮೆಂಟ್ ಇರುತ್ತಲ್ವ, ಈ ರೀತಿ ಬಂದಿರುತ್ತೆ. ಸೊ ಈಗ ನಾನು ಇದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಟೈಮಲ್ಲಿ ಇನ್ನೊಬ್ಬರು ನಮಗೆ ಹೆಲ್ಪ್ ಮಾಡೋಕ್ಕಿದ್ರೆ ತುಂಬ ಈಸಿಯಾಗಿ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ಬೋದು. ಜೊತೆಗೆ ಇದರಲ್ಲಿ ಒಂದು ಗಂಟು ಕೂಡ ಇರಬಾರ್ದು. ಗಂಟಿದ್ರೆ ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ. ಹಾಗಾಗಿ ಸ್ವಲ್ಪನೇ ಹಿಟ್ಟನ್ನು ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಬರೋಣ. ಹಿಟ್ಟಿದೆ ಅಂತ ಅಂದ್ಬಿಟ್ಟು ಎಲ್ಲನೂ ಒಂದೇ ಸತಿ ಹಾಕ್ಕೊಂಡು ತಿರುಗ್ಸೋಕ್ಕೂ ಆಗೋದಿಲ್ಲ. ಪಾಕ ಕಡಿಮೆ ಆಗಿ ಹಿಟ್ಟು ಜಾಸ್ತಿ ಆದ್ರೂ ಕಷ್ಟ ಆಗುತ್ತೆ, ಹಿಟ್ಟು ಕಡಿಮೆ ಆಗಿ ಪಾಕ ಜಾಸ್ತಿ ಆದ್ರೂ ಕಷ್ಟ ಆಗುತ್ತೆ, ಸರಿನಾ. ಹಾಗಾಗಿ ಸ್ವಲ್ಪನೇ ಹಾಕ್ಕೊಳ್ತಾ ತಿರುಗ್ಕೊಳ್ತಾ ಬರೋಣ. ಗಂಟಿಲ್ಲದೆ ಇರೋ ರೀತಿ ನಾವು ಇದನ್ನು ಚೆನ್ನಾಗಿ ಮುದ್ದೆ ಎಲ್ಲ ಉಣಿಸ್ತೀವಲ್ವ, ಆ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದು ಒಂಥರ ಟ್ರಿಕ್ಕಿನೇ. ಯಾಕಪ್ಪ ಅಂತ ಅಂದ್ರೆ ಒಂದು ಕೈ ತಿರುಗ್ತಾ ಇರಬೇಕು, ಇನ್ನೊಂದು ಕೈಯಿಂದ ನಾವು ಹಿಟ್ಟನ್ನು ಹಾಕ್ಕೊಳ್ತಾ ಇರಬೇಕಾಗತ್ತೆ. ಸೊ ನಾನೇನು ಮಾಡಿದೆ, ಒಂದು ಸ್ವಲ್ಪ ಹಿಟ್ಟು ಹಾಕೊಂಡ್ಮೇಲೆ ಅದು ಗಂಟಿತ್ತು, ಅದಕ್ಕೆ ಅದನ್ನ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ ಅಂಥೇಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಅದೃಷ್ಟಕ್ಕೆ ಒಂದು ಗಂಟು ಕೂಡ ಬರಲಿಲ್ಲ, ಹಾಗೆ ಪಾಕ ಕೂಡ ಸಕ್ಕತ್ತಾಗಿ ಬಂತು. ಕಜ್ಜಾಯ ಮಾತ್ರ ಬೊಂಬಾಟಾಗಿತ್ತು, ಟೇಸ್ಟ್ ವೈಸು ಆಮೇಲೆ ಸಿಹಿ ಎಲ್ಲ ಸಕ್ಕತ್ತಾಗಿತ್ತು ಗೊತ್ತಾ. ನೋಡಿ ಇದೇ ರೀತಿ ಸ್ವಲ್ಪ ಹಾಕೊತಾ ಇದ್ದೀನಿ. ನನಗೆ ಕೊನೆಯದಾಗಿ ಇದೇನು ಅಕ್ಕಿ ಹಿಟ್ಟಿತ್ತಲ್ಲ ಅದು 1 ಕಪ್ಪಷ್ಟು ಮಿಕ್ಕೊಳ್ತು ಆಯಿತಾ. ಅದಕ್ಕೇ ಹೇಳೋದು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಅಂತ. ನೋಡಿ ಈ ರೀತಿ ರಿಬ್ಬನ್ ರೀತಿ ಬರೋ ತನಕ ನಾವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನೀಗ ಅಕ್ಕಿ ಹಿಟ್ಟನ್ನ ಹಾಕೋದನ್ನ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ಸ್ಟಾಪ್ ಮಾಡಿಬಿಟ್ಟು 1-2 ನಿಮಿಷ ಹಾಗೇ ತಿರುಗ್ಕೊಳ್ತಾ
ಬಿಸಿ ಮಾಡಬೇಕಾಗತ್ತೆ, ಯಾಕೆಂದರೆ ಅಕ್ಕಿ ಹಿಟ್ಟು ಬೇಯಬೇಕಲ್ವ. ಹಾಗಾಗಿ ಇದು ತುಂಬ ಗಟ್ಟಿಯಾಗೋಗ್ಬಿಡುತ್ತೆ. ಸೊ ಈ ಹದದಲ್ಲೇ ನಾವು ಸ್ಟವ್ನ ಆಫ್ ಮಾಡಿಬಿಟ್ಟು ತಟ್ಟೆ ಮುಚ್ಚಿಟ್ಟು ತಣ್ಣಗಾಗಿ ಬಿಡೋಣ. ಯಾಕೆ ಅಂತ ಅಂದರೆ ಇದು ತಣ್ಣಗಾದ್ಮೇಲೆ ಬೆಲ್ಲ ಹಾಕಿರೋದ್ರಿಂದ ಇನ್ನೂ ಗಟ್ಟಿಯಾಗುತ್ತೆ. ಇಲ್ಲಿ ನಾನು ಎಳ್ಳನ್ನು ಕೂಡ ಬಳಸಿದ್ದೀನಿ, ವಿಡಿಯೋ ಸ್ಕಿಪ್ ಆಗಿದೆ ಆಯಿತಾ. ಎಳ್ಳನ್ನು ಕೂಡ ಹಾಕ್ಕೊಳ್ಳಿ. ನೋಡಿ ಎಳ್ಳು ಕಾಣ್ತಾ ಇದೆ ನೋಡಿ, ಅದು ನಾವು ಅಕ್ಕಿ ಹಿಟ್ಟು ಹಾಕೋಕ್ಕೂ ಮುಂಚೆ ಎಳ್ಳನ್ನು ಹಾಕೊಬಿಡ್ಬೇಕಾಗತ್ತೆ. ಈಗ ಇದು ಒಣಗದೇ ಇರೋ ರೀತಿ ಸ್ವಲ್ಪ ಮೇಲ್ಗಡೆಯಿಂದ ಎಣ್ಣೆನ ಸವರ್ಕೊಳ್ತಾ ಇದ್ದೀನಿ. ಬಿಸಿ ಇರುತ್ತೆ ನೋಡ್ಕೊಂಡು ಹಾಕಿ, ಎಣ್ಣೆನ ಹಾಕಿಬಿಟ್ಟು ತಟ್ಟೆ ಮುಚ್ಚಿಟ್ಟು ಬಿಟ್ಬಿಡೋಣ. ಸೊ ಇದು ನಾನು ನಾಳೆ ಬೆಳಿಗ್ಗೆ ಕಜ್ಜಾಯನ ಮಾಡ್ಕೊಳ್ಳೋದು, ಅಂದರೆ ಹಿಂದಿನ ದಿನ ರಾತ್ರಿ ನಾನು ಹಿಟ್ಟನ್ನು ಮಾಡಿ ಇಟ್ಕೊತಾ ಇದ್ದೀನಿ ಆಯಿತಾ. ಸೊ ಬೆಳಿಗ್ಗೆ ಎದ್ದು ಪಾತ್ರೆಗಳೆಲ್ಲ ಜೋಡಿಸ್ಬೇಕು. ರಾತ್ರಿ ತೊಳೆದಿದ್ದ ಪಾತ್ರೆನೆಲ್ಲ ಹಾಗಾಗಿ ಇಟ್ಟು ನಾವು ಮಲ್ಕೊಂಡ್ಬಿಟ್ಟಿದ್ದೆ, ಹಾಗಾಗಿ ಪಾತ್ರೆ ಎಲ್ಲ ಜೋಡಿಸ್ಕೊಬೇಕು. ಆ ಮಧ್ಯದಲ್ಲೇ ಹಿಟ್ಟು ಹೇಗಾಗಿದೆ ಅಂತ ಚೆಕ್ ಮಾಡಿದೆ. ಹಿಟ್ಟು ಕೂಡ ತುಂಬ ಚೆನ್ನಾಗಿ ಒಳ್ಳೆ ಹೂವು ಥರ ಸಖತ್ತಾಗಿತ್ತು. ಸೊ ಪಾತ್ರೆನೆಲ್ಲ ಜೋಡಿಸ್ಬಿಡೋಣ. ಈ ರೀತಿ ಚಿಟಿಕೆ ಹೊಡೆದ ತಕ್ಷಣ ಪಾತ್ರೆ ಎಲ್ಲ ಜೋಡಿಸ್ಬಿಡೋ ಹಾಗಾಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ಲ. ಹಾಂ, ಸ್ನಾನನೂ ಎಲ್ಲ ಆಯಿತು, ಪೂಜೆ ಎಲ್ಲ ಆಯಿತು. ಈಗ ಕಜ್ಜಾಯ ಮಾಡೋ ಸಮಯ. ದೇವರಲ್ಲಿ ಕೇಳ್ಕೊಳ್ತಾ ಕಜ್ಜಾಯದ ಹಿಟ್ಟನ್ನ ಸ್ವಲ್ಪ ತೊಗೊಂಡು ಈಗ ತಟ್ಕೊಳ್ತಾ ಇದ್ದೀನಿ. ಕಜ್ಜಾಯ ತಟ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಕವರ್ನ ತೊಗೊಂಡಿದ್ದೀನಿ, ಸ್ವಲ್ಪ ಎಣ್ಣೆನ ಇಟ್ಕೊಂಡಿದ್ದೀನಿ. ಮೊದಲನೇದನ್ನು ಸ್ವಲ್ಪ ತೊಗೊಂಡು ಮಿದ್ದಿಸ್ಕೊಳ್ತಾ ಇದ್ದೀನಿ. ಇದನ್ನ ತೊಗೊಳಕ್ಕೂ ಮುಂಚೆನೇ ನೀವು ನೀಟಾಗಿ ಕಜ್ಜಾಯದ ಹಿಟ್ಟನ್ನ ಇನ್ನೊಂದು ಸತಿ ಮಿದ್ದಿಸ್ಕೊಂಡು ತೊಗೋಬೋದು. ನಾನು ಸ್ವಲ್ಪ ತೊಗೊಂಡು ಟ್ರೈ ಮಾಡೋಣ ಬರುತ್ತಾ ಅಂತ ನೋಡೋಕ್ಕೆ ಅಂತ ತೊಗೊಂಡೆ, ಚೆನ್ನಾಗಿ ಬಂತು. ಸೊ ಈಗ ಏನು ಮಾಡ್ತಾಯಿದ್ದೀನಿ, ಹಿಟ್ಟನ್ನೆಲ್ಲ ನೀಟಾಗಿ ನಾನು ನಾದ್ಕೋತಾ ಇದ್ದೀನಿ. ನಾದ್ಕೊಳ್ಳೋದ್ರಿಂದ ಪಾತ್ರೆ ಗಂಟಿರುವಂತಹ ಕಜ್ಜಾಯದ ಹಿಟ್ಟೆಲ್ಲ ನೀಟಾಗಿ ತೊಗೊಂಡು ಒಂದು ಮಿಕ್ಸ್ ಮಾಡಿಕೊಂಡು ಉಂಡೆಗಳನ್ನ ಮಾಡಿಟ್ಕೊಂಡ್ಬಿಟ್ರೆ ಪಟ ಅಂತ ತಟ್ಟಿ ಹಾಕೋಬೋದು. ಫಸ್ಟು ನಾನು ಸ್ವಲ್ಪ ಚೆಕ್ ಮಾಡೋಣ ಅಂತೇಳಿ ಉಂಡೆ ಮಾಡ್ಕೊಳ್ತಾ ಇದ್ದೆ. ನಾನು ಸರ್ಪ್ರೈಸಾಗಿ ನಮ್ಮ ಯಜಮಾನ್ರಿಗೆ ತೊಗೊಂಡೋಗೋಣ, ಕಜ್ಜಾಯ ಹೇಗೆ ಬಂದಿದೆ ತೋರಿಸೋಣ ಅಂತ ಅಂದರೆ ಆ ಸಮಯ ಹಿಂದೆನೇ ಬಂದು ನಿಂತ್ಕೊಂಡಿರೋದಾ. ಏನು ಮಾಡ್ತಾಯಿದ್ದೀನಿ ಅಂತ ಚೆಕ್ ಮಾಡೋಕ್ಕೆ ಬಂದಿದ್ದಾರೆ. ಅಪ್ಪ ಮಗ ನೋಡೋಕೆ ಇಬ್ಬರು ಒಂದೇ ಥರ ಇದ್ದಾರೆ ಅಲ್ವಾ. ಸೊ ಅವರಿಬ್ಬರನ್ನು ಕಳಿಸ್ದೆ, ನಾನು ತೊಗೊಂಡು ಬರ್ತೀನಿ ನಡ್ರಿ, ನೀವು ಇಲ್ಲಿ ಇರಬೇಡಿ ಅಂತ ಕಳಿಸ್ಬಿಟ್ಟು ಒಂದು ಉಂಡೆ ಹಾಕ್ತೆ. ಚೆನ್ನಾಗಿ ಬರಲಿ ದೇವ್ರೇ ಅಂತ ಕೇಳ್ಕೊಳ್ತಾ ದೇವರು ವರ ಕೊಟ್ಬಿಟ್ಟ. ನೋಡಿ ಚೆನ್ನಾಗಿ ಬರ್ತಾಯಿದೆ ಕಜ್ಜಾಯ, ಒಂದು ಚೂರು ಹೊಡ್ಕೊಳ್ತಾ ಇಲ್ಲ, ಸಖತ್ತಾಗಿ ಬಂತು. ಸೊ ಅದನ್ನು ಎತ್ಬಿಟ್ಟೀಗ ಕಜ್ಜಾಯನ ಒಂದೊಂದಾಗಿ ಹಾಕೋಣ. ಎಷ್ಟು ಈಸಿಯಾಗಿ ತಟ್ಕೋಬೋದಲ್ವಾ. ಅದನ್ನು ತೆಗ್ದಿಡ್ತಾ ಇದ್ದೀನಿ ಕಜ್ಜಾಯನ. ಅದು ಕಜ್ಜಾಯ ಪೇಪರಿಂದನೂ ಕೂಡ ತುಂಬ ಈಸಿಯಾಗಿ ಬಂದುಬಿಡ್ತು ನನಗೆ. ನೋಡಿ ಸುಮ್ಮನೆ ಹಿಂಗೆ ಇಟ್ಕೊಂಡು ಹಿಂಗೆ ಅಂತ ಅಂದ್ಬಿಟ್ಟು ಎಳೆದ್ರೆ ಪೇಪರ್ನ ಕಜ್ಜಾಯ ಕೈಗೆ ಬಂತು. ಕಜ್ಜಾಯದ ಹಿಟ್ಟು ಅದನ್ನ ಎಣ್ಣೆಗೆ ಹಾಕಿ 2 ಕಡೆ ಕ್ರಿಸ್ಪಿ ಆಗೋ ತನಕ ಬೇಯಿಸ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಏನಾಗುತ್ತೆ ಅಂದರೆ ಹೊರಗಡೆ ಎಲ್ಲ ಒಂಥರ ಬ್ರೌನಿಷ್ ಆಗೋಗ್ಬಿಡುತ್ತೆ, ಒಳಗಡೆ ಹಿಟ್ಟು ಬೆಂದೇ ಇರೋದಿಲ್ಲ. ಹಾಗಾಗಿ ಸ್ವಲ್ಪ ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಕಜ್ಜಾಯನ 2 ಕಡೆ ನೀಟಾಗಿ ಬೇಯಿಸ್ಕೊಳ್ಳೋಣ. ಹಾಗೆ ಈಗ ಕಜ್ಜಾಯ ಪ್ರೆಸ್ಸರ್ ಅಂತ ಬರುತ್ತೆ, ಇದರಲ್ಲಿರುವಂತಹ ಎಕ್ಸೆಸ್ ಆಯಿಲ್ನೆಲ್ಲ ಅದು ನೀಟಾಗಿ ಪ್ರೆಸ್ ಮಾಡಿದ ತಕ್ಷಣ ಎಣ್ಣೆ ಎಲ್ಲ ಬಂದುಬಿಡುತ್ತೆ. ಅದು ಇದ್ದರೆ ಯೂಸ್ ಮಾಡ್ಕೋಬಹುದು, ಇಲ್ಲದೆ ಅಂದರೆ ಈ ರೀತಿ ತೂತ್ ಬೋಸಿ ಇರುತ್ತಲ್ಲ ಅದಕ್ಕೆ ಹಾಕಿದ್ರೆ ಎಣ್ಣೆ ಎಲ್ಲ ಕೆಳಗಡೆ ಸೋರ್ಕೊಂಡು ಬರೀ ನಮಗೆ ಕಜ್ಜಾಯ ಸಿಗುತ್ತೆ ಆಯಿತಾ. ಎಲ್ಲ ಕಜ್ಜಾಯನೂ ನಾನು 1 by 1 ಇದೇ ರೀತಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಕೂಡ ಇದೇ ರೀತಿ ಮಾಡ್ಕೊಳ್ಳಿ. ಒಂದೇ ಸತಿ 2-3 ಹಾಕೊಳ್ಳೋಕೆ ಹೋದರೆ ಅದು ಒಂದಕ್ಕೊಂದು ಅಂಟ್ಕೊಂಡು ಕಜ್ಜಾಯ ಚೆನ್ನಾಗಿ ಬರಲ್ಲ. ಹಾಗಾಗಿ ಒಂದೊಂದೇ ಬೇಯಿಸ್ಕೋಬೇಕು. ಇದೇ ಬೇಜಾರಾಗೋದು ನಮಗೆ. ಒಟ್ಟು ಚಕ್ಲಿ ನಿಪ್ಪಟ್ಟೆಲ್ಲ ಆದರೆ ಎಲ್ಲನೂ ಒಂದು ಸತಿ ಹಾಕಿ ಬೇಯಿಸ್ಕೊಂಬಿಡ್ಬೋದು. ಕಜ್ಜಾಯ ಸ್ವಲ್ಪ ರಿಸ್ಕಿ, ಹಾಗಾಗಿ ನಾನು ಫಸ್ಟ್ ಟೈಮ್ ಬೇರೆ ಅಲ್ವಾ ಒಂದೊಂದೇ ಮಾಡ್ಕೊಳ್ತಾ ಇದ್ದೀನಿ. ಎಕ್ಸ್ಪೀರಿಯನ್ಸ್ ಹ್ಯಾಂಡ್ ಇದ್ದರೆ ಪಟ ಅಂತ ಜೊತೆಗೆ ಮಾಡ್ಕೊತಾರೆ ಅನಿಸುತ್ತೆ. ಅಂದರೆ ನನಗೆ ಗೊತ್ತಿರೋ ಪ್ರಕಾರ ಊರಲ್ಲೆಲ್ಲ ಮಾಡಿದಾಗಲೂ ಕೂಡ ನಾನು ಒಂದೊಂದೇ ಕಜ್ಜಾಯನ ಹಾಕಿ ತಗೊಳ್ತಾ ಇದ್ದಿದ್ದು. ಆಮೇಲೆ ಒಂದಕ್ಕೊಂದು ಅಂಟ್ಕೊಳ್ಳೋದು ಒಡೆದೋಗೋದೆಲ್ಲ ಆಗುತ್ತೆ ಅಂಥೇಳಿ ಎಲ್ಲ ಕಜ್ಜಾಯನೂ ಹೀಗೆ ಮಾಡ್ಕೊಳ್ಳೋಣ. ಹೇಗೆ ಬಂತು ಅಂತ ಮನೆಯವ್ರ ಹತ್ರ ಈಗ ಟೇಸ್ಟ್ ಹೇಗಿದೆ ಅಂತ ಕೇಳೋಕ್ಕೆ ಹೋಗೋ ಸಮಯ ಆಗಿದೆ. ಇನ್ನು ಮಿಕ್ಕಿದೆಲ್ಲ ಹಾಗೆ ಮಾಡ್ಕೋಬೇಕು. ಸೊ ಮಾಡಿರೋದನ್ನೇ ತೊಗೊಳಕ್ಕೆ ಕೊಡ್ತೀನಿ, ಹೇಗಿದೆ ಅಂತ ಕೇಳಬೇಕು. ಬನ್ನಿ ಕೇಳ್ಕೊಂಡು ಬರೋಣ. ನೋಡಿ ಕಲರ್ ಕೂಡ ಹಾಗೆ ಎಷ್ಟು ಚೆನ್ನಾಗಿದೆ. ಆ್ಯಕ್ಚುಲಿ ನನಗೆ ಕಜ್ಜಾಯ ಯಾಕೆ ಮಾಡಬೇಕು ಅಂತ ಅನ್ನಿಸ್ತು ಗೊತ್ತಾ. ಹೊರಗಡೆ ಒಂದು ಪ್ಯಾಕೆಟ್ಗೆ 80 ರೂಪೀಸ್ ಹೇಳಿದ್ರು, ಅದರಲ್ಲಿ ಬರೀ ಒಂದು 5ರಿಂದ 6 ಅಷ್ಟೇ ಕಜ್ಜಾಯ ಇದ್ದಿತ್ತು. ಅದಕ್ಕೆ ಮನೇಲೇ ಮಾಡೋಣ ಅಂಥೇಳಿ ಟ್ರೈ ಮಾಡಿದ್ದು. ಪ್ಲೀಸ್ ಟೇಸ್ಟ್ ಹೇಗಿದೆ ತಿಂದ್ಬಿಟ್ಟು ಹೇಳಿ ನೋಡಿ.
ನೋಡು ಮನೆ ಹೆಂಗಿದೆ ಪಾಪು? ಸೂಪರ್ ಆಗಿದೆಯಾ? ಅಲ್ಲಿ ಅಪ್ಪನ ಹತ್ರ ಹೋಗಿ ನಿಂತ್ಕೊಂಡು ಹೇಳು. ಇಲ್ಲಿ ಇಲ್ಲಿ ಬಂದು ನಿಂತ್ಕೊಂಡು ಹೇಳು. ಇಲ್ಲಿ ಇಲ್ಲಿ ಬೇಕಾ? ತಣ್ಣಗಾದ್ರೆ ಸರಿ ಹೋಗುತ್ತೆ ಅದು. ಅಲ್ಲೋಗಿ ಹೇಳ. ಚೆನ್ನಾಯ್ತಾ? ಅದು ತಿನ್ನುವಾಗಲೇ ಗೊತ್ತಾಗ್ತಾ ಇದೆ ಅನಿಸುತ್ತಲ್ವ, ಕರುಮ್ ಕರುಮ್ ಅಂತ ಹೇಳೋದು. ಸೊ ಕಜ್ಜಾಯ ಎಲ್ಲ ಮಾಡಿಟ್ಟು ನಾನು ಕ್ಲಾಸ್ ಕೊಡೋ ಟೈಮ್ ಕೂಡ ಆಗ್ತಾ ಬರ್ತಾ ಇತ್ತು. ನನ್ನ ಕ್ಲಾಸ್ ಇರೋದು 10 ಗಂಟೆಯಿಂದ 1 ಗಂಟೆ. ಆದರೆ ನನ್ನ ಒಂದು ಅದೃಷ್ಟ ಏನಂತ ಅಂದರೆ ನಾನು ಲೇಟಾಗಿ ಹೋಗಿ ಲೇಟಾಗಿ ಬರ್ತೀನಿ. ಅದನ್ನು ದೇವ್ರ ದಯೆಯಿಂದ ಸರು ಕೂಡ ಯಾಕೆ ಲೇಟಾಗಿ ಬರ್ತೀರಾ, ನೀವು ಟೈಮ್ ಸೆನ್ಸ್ ಇರಬೇಕು, ಟೈಮಿಗೆ ಬಂದು ಹೋಗಬೇಕು ಅಂತೆಲ್ಲ ಏನು ಹೇಳೋದಿಲ್ಲ. ಹಾಗಾಗಿ ನಮ್ಗೆ ಅದೊಂದು ಪ್ಲಸ್ ಪಾಯಿಂಟ್ ಆಗಿ ನಮ್ಮ ಟೈಮ್ ಹೇಗೆ ಅಡ್ಜಸ್ಟ್ ಆಗುತ್ತೆ ಹಾಗೆ ಹೋಗ್ತಾ ಇದ್ದೀನಿ. ಇನ್ನೇನೋ ಕ್ಲಾಸ್ ಕೂಡ ಈ ಮಂತ್ ಲಾಸ್ಟ್ ಮಾಡಬೇಕು. ಆ್ಯಕ್ಚುಲಿ ಜನವರಿಗೆ ಲಾಸ್ಟ್ ಆಗಬೇಕಾಗಿತ್ತು. ಬ್ಲೌಸ್ನ ನಾನು ಇನ್ನೂ ಸ್ವಲ್ಪ ನೀಟಾಗಿ ಕಲ್ತ್ಕೊಳ್ಳೋಣ ಅಂಥೇಳಿ ಈ ಮಂತ್ ಕೂಡ ಹೋಗ್ತಾ ಇದ್ದೀನಿ. ಸ್ವಲ್ಪ ಡಿಫ್ರೆಂಟಾಗಿ ಬ್ಲೌಸ್ಗಳನ್ನ, ಅಂದರೆ ಈಗ ವೆರೈಟಿ ಆಫ್ ಬ್ಲೌಸಸ್ ಇದೆ ಅಲ್ವಾ, ಡಿಸೈನ್ಸು. ಹಾಗಾಗಿ ಸೊ ಇವತ್ತು ಕ್ಲಾಸಲ್ಲಿ ನಾನು ಈ ರೀತಿಯಾಗಿರುವಂಥ ಒಂದು ಬ್ಲೌಸ್ನ ಸ್ಟಿಚ್ ಮಾಡಬೇಕು ಅಂತ ಮೊದಲೇ ರೆಫರೆನ್ಸ್ ಪಿಕ್ನ ತೊಗೊಂಡೋಗಿದ್ದೀನಿ. ಸೊ ಅದ್ರ ಪ್ರಕಾರನೇ ಈಗ ಲೈನಿಂಗ್ ಎಲ್ಲ ಕಟ್ ಮಾಡಿಟ್ಕೊಂಡು ಆಮೇಲೆ ಸ್ಟಿಚಿಂಗ್ ಸ್ಟಾರ್ಟ್ ಮಾಡಬೇಕು. ನಾನು ಹೋಗೋಷ್ಟರೊಳಗಡೆ ಆಲ್ಮೋಸ್ಟ್ ಎಲ್ಲರೂ ಬಂದಿದ್ದರು. ಸೊ ನಾನು ತೊಗೊಂಡೋಗಿ ಲೈನಿಂಗ್ ಎಲ್ಲ ಒಂದೊಂದೇ ಕಟ್ ಮಾಡ್ಕೊಳ್ತಾ ಬ್ಯಾಕ್ ಪಾರ್ಟು, ಫ್ರಂಟು, ಸ್ಲೀವ್ಸು ಅಂತೆಲ್ಲ ಕಟ್ ಮಾಡಿ ನನ್ನ ಮಿಷಿನ್ ಮೇಲೆ ಬಂದೆ. ಆ್ಯಕ್ಚುಲಿ ನಾನು ಹೊಲಿತಿದ್ದಂಥ ರೆಗ್ಯುಲರ್ ಮಿಷಿನ್ ಅಲ್ಲ, ಇದನ್ನು ಸರು ಹೊರಗಡೆನ ತರಿಸಿದ್ರು. ನಿಮಗೆ ಬೇಕು ಅಂತಂದರೆ ತೊಗೋಬಹುದು ಅಂತ ಹೇಳಿದ್ರಲ್ಲ, ಹಾಗಾಗಿ ಟ್ರಯಲ್ ನೋಡೋಣ ಅಂತ ಇವತ್ತು ಈ ಮಿಷಿನ್ ಮೇಲೆ ಕೂತ್ಕೊಂಡು ಹೊಲಿತಾ ಇದ್ದೀನಿ. ಚೆನ್ನಾಗಿತ್ತು ಮಿಷಿನ್ ಮಾತ್ರ. ಹಾಗೆ ಆ ಮಿಷಿನ್ಗೆ ಎಷ್ಟು ಕೊಡ್ಬೋದು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದು ಅಲ್ಲೇ ಕ್ಲಾಸಲ್ಲಿ ನನ್ನ ಜೊತೆಗೆ ಸೇರ್ಕೊಂಡಿದ್ದಂಥ ಎಂಬ್ರಾಯ್ಡ್ರಿ ಕ್ಲಾಸಿಗೆ ಸೇರ್ಕೊಂಡಿದ್ದವರು, ಮಿಷಿನ್ ಎಂಬ್ರಾಯ್ಡ್ರಿ ಇದು ತುಂಬ ಚೆನ್ನಾಗಿ ಬಂದಿತ್ತು. ಅವರು ಈಗ 4 ತಿಂಗಳಾಗ್ತಾ ಬರ್ತಾ ಇದೆ. ಸೊ ಅವರೊಂದು ಬ್ಲೌಸ್ಗೆ ಅವ್ರದ್ದೇ ಬ್ಲೌಸ್ಗಿಂತ ರೆಡಿ ಮಾಡ್ಕೊಂಡಿದ್ರು. ನನಗೆ ಇಷ್ಟ ಆಯಿತು, ಹಾಗಾಗಿ ಅದನ್ನು ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಅದು ಇವರೇ ನೋಡಿ. ನಾನು ರೆಕಾರ್ಡ್ ಮಾಡ್ತೀನಿ ಅಂತ ಆ ಕಡೆ ತಿರ್ಕೊಂಬಿಟ್ಲು. ಇದು ಸ್ಲೀವ್ಸು. ಈ ಐಡಿಯಾ ಇರಲಿಲ್ಲ ನನಗೆ, ಆದರೆ ಆಮೇಲೆ ಬಂತು ಪ್ಯಾಚ್ ವರ್ಕ್ ಮಾಡೋಣ, ಅದು ಇದು ಮಾಡೋಣ ಅಂಥೇಳಿ ಮಾಡಿದೆ. ಇದು ಬ್ಯಾಕ್ ಪಾರ್ಟು. ನಾವು ಪ್ರತಿಯೊಂದಕ್ಕೂ ಹೊರಗಡೆಯಿಂದ ಬಟ್ಟೆ ತೊಗೊಳ್ಳೋ ಬದಲು ಇದು ಅರಿಶಿನ ಕುಂಕುಮ ಕೊಟ್ಟಿದ್ದನ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಟೈಮ್ ಕೂಡ ಹಾಗೇ ಹೋಯಿತು. ಹಾಗಾಗಿ ಬಟ್ಟೆನೆಲ್ಲ ಎತ್ತಿಟ್ಬಿಟ್ಟು ನಾನು ಸೈನ್ ಮಾಡಿಬಿಟ್ಟು ಮನೆ ಕಡೆ ಹೊರಟೆ. ಮನೆಗೆ ಡೈರೆಕ್ಟಾಗಿ ಬರೋಕ್ಕಾಗಲ್ಲ, ಅಲ್ಲಿಂದ ಸ್ಕೂಲ್ಗೆ ಹೋಗಿ ನನ್ನ ಮಗಳನ್ನ ಪಿಕ್ ಮಾಡಿಕೊಂಡು ನಾನು ಮನೆಗೆ ಬರಬೇಕು. ಎಲ್ಲ ಹತ್ರ ಇರೋದ್ರಿಂದ ನನಗೆ ಯಾವುದೇ ರೀತಿ ರಿಸ್ಕ್ ಅನ್ನಿಸ್ತಾ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ ನನ್ನ ಮುಂದಿನ ವ್ಲಾಗ್ ಒಟ್ಟಿಗೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್.